ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಎಂದಿನಂತೆ. ಇವತ್ತು ಅಧಿಕೃತವಾಗಿ ಮಹಾವೀರನ ಜಯಂತಿನ ನಮ್ಮ ಬಾಹುಬಲಿ ಸ್ವಾಮಿ ಇರ್ತಕ್ಕಂಥ ಜಾಗ, ಅಂದರೆ ಅವರ ಒಂದು ಏನಂತಾರೆ, ಕೊನೆಯಲ್ಲಿ ಹೋಗಿ ದೀಕ್ಷೆ ತಗೊಂಡಂಥ ಜಾಗ ಶ್ರವಣಬೆಳಗೊಳದಲ್ಲಿ ಆಚರಣೆ ಮಾಡಿದ್ರು. ಮಹಾವೀರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಮಂಗಳವಾರ ನಮ್ಮ ಮನೆ ದೇವರು ಮುಳ್ಕಟ್ಟಮ್ಮನ ವಾರ, ತಾಯಿ ಚಾಮುಂಡೇಶ್ವರಿಯ ವಾರ. ಎಲ್ಲರಿಗೂ ತಾಯಿಯಿಂದಿರೋ ಶುಭಾಶಯಗಳನ್ನ ಹೇಳ್ತಾ, ಸ್ನೇಹಿತರೆ, ನಾನು ಇದನ್ನು ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ. ನೋಡಿರಲಿಲ್ಲ. ನಮ್ಮ ಮುಳ್ಳಂದಿ ಅಣ್ಣ ಅಲಿಯಾಸ್ ಪ್ರದೀಪ್ ಈಶ್ವರ್ ಅಣ್ಣ ಅಲಿಯಾಸ್ ಲುಚ್ಚ ಹುಚ್ಚ ಶಾಸಕ ಅಲಿಯಾಸ್ ಚಿಕ್ಕಬಳ್ಳಾಪುರಕ್ಕೆ ಏನು ಅಂತ ಆಗಿದಾನೋ ಗೊತ್ತಿಲ್ಲ. ಜನ ಏನು ಅಂತ 8,000 ಅಧಿಕ ಮತಗಳಿಂದ ಇವನ್ನ ಗೆಲ್ಲಿಸಿದ್ರು ಲೂಸು ಶಾಸಕ ಅಂತಲೇ ಹೇಳ್ಬೋದು. ಅಲ್ಲಿ ಪತ್ರಕರ್ತರು ಕೇಳ್ತಾರೆ, ಸರ್, ಈಗ ಹೆಣ್ಮಕ್ಳು ನಿಮಗೆ ಚಪ್ಪಲಿ ತೋರಿಸಿದ್ರು, ಪೊರಕೆ ತೋರಿಸಿದ್ರು, ಇದ್ರ ಬಗ್ಗೆ ಏನಂತೀರಾ? ನಿಮಗೆ ಅದೊಂಥರ ಸೆಟ್ ಬ್ಯಾಕ್ ಅಲ್ವಾ, ಅಥವಾ ಇಂಡೈರೆಕ್ಟಾಗಿ ನಾಚಿಕೆ ಮಾನ ಮರ್ಯಾದೆ ಎಲ್ಲವೂ ಹೋಯ್ತಲ್ಲ ಸರ್ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಪ್ರದೀಪ್ ಈಶ್ವರಣ್ಣ ಅವ್ರ ಕಡೆಯಿಂದ ಉತ್ತರ ಬಂದಿದ್ದೇನಪ್ಪ ಅಂತ ಅಂದರೆ, ಏನು ಮಾಡೋದು, ನಾನೊಬ್ಬ OBC ನಾಯಕ ಅಂದ್ಬಿಟ್ಟು ನನಗೆ ಹಿಂಗೆ ಅವಮಾನ ಮಾಡಿದ್ದಾರೆ. ನಮ್ಮ ಕುರುಬರಾಮಯ್ಯ ಕುರುಬ ಅಂದ್ಬಿಟ್ಟು ಈ ಥರ ಎಲ್ಲ ಅವಮಾನ ಮಾಡಿದ್ದಾರೆ ನಮಗೆ. ನಾನೊಬ್ಬ OBC, ನನ್ನನ್ನು ಹಿಂಗೆ ಅವಮಾನ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ತಾನೆ. ಅಲ್ಲ, ಸರಿ ಆಯಿತು, ನೀನು OBC ಅವನೇ ಇರ್ಬೋದು, ಇನ್ನೊಬ್ಬನೇ ಇರ್ಬೋದು, ಕುರುಬನೇ ಆಗಿರ್ಬೋದು, SC STನೇ ಆಗಿರ್ಬೋದು, ದಲಿತನೇ ಆಗಿರ್ಬೋದು, ಒಕ್ಕಲಿಗನೇ ಆಗಿರ್ಬೋದು, ಬ್ರಾಹ್ಮಣನೇ ಆಗಿರ್ಬೋದು, ಅಯ್ಯಂಗಾರಿನೇ ಆಗಿರ್ಬೋದು, ಇನ್ನು ಯಾವ್ಯಾವ ಶೆಟ್ರು ಪಟ್ರು ಯಾವ್ಯಾವ ಜಾತಿಗಳಿದೆ, ಯಾರು ಒಂದರಲ್ಲಿ ಅದು ಐಡೆಂಟಿಟಿ ಅಂತ ಅಂತಾರೆ. ಫಸ್ಟು ನೀನು ಮನುಷ್ಯನಾಗಿ ಬಾಳೋದನ್ನು ಕಲಿಯಪ್ಪ. ಮನುಜ ಮತ ವಿಶ್ವಪಥ ಕುವೆಂಪು ತಾತ ಅವ್ರು ಹೇಳಿದ್ದಾರೆ. ಅಟ್ಲೀಸ್ಟ್ ಗೊತ್ತಿಲ್ಲ ಅಂದರೆ ವಿಶ್ವಮಾನವ ಸಂದೇಶ ಅಂತ ಇರುತ್ತೆ, ಅದನ್ನು ಓದ್ಬಿಟ್ಟು ಕಲಿ. ನೀನು ಚಪ್ಪಲಿ ತೋರಿಸಿದ್ರು, ಪೊರಕೆ ತೋರಿಸಿದ್ರು ಅಂದ್ಬಿಟ್ಟು ನೀನು OBC ಅಂತ ತೋರಿಸಿಲ್ಲ. ಅಯೋಗ್ಯ ನನ್ನ ಮಗನೇ, ಅಯೋಗ್ಯ ಶಾಸಕನೇ, ಕೇಳಿಲಿ ನಿನ್ನದೇನು ಅಂತ ಗೆಲ್ಸಿದ್ರು. ನೀನು ಆಡ್ದಂತಲ್ಲ ಮುತ್ತಿದಂಥ ಮಾತುಗಳು, ಮುಸಲ್ಮಾನ್ರಿಗೆ ಹಂಗಂದ್ರು, BJP ಅವ್ರಿಗೆ ಹಿಂಗಂದ್ರು, ಅಯೋಗ್ಯರು. ಆಯ್ತಪ್ಪ, ನಾವು ಅಯೋಗ್ಯರು, ನಾವು ಸರಿ ಇಲ್ಲ. ನೀನು ನಮಗಿಂತ ದೊಡ್ಡ ಅಯೋಗ್ಯನಾ? ಅಂದರೆ BJP ಅವ್ರಿಗಿಂತ ದೊಡ್ಡ ಅಯೋಗ್ಯನಾ ನೀನು? ನಿನ್ನ ಯೋಗ್ಯತೆಗೆ ಪ್ರದೀಪ್ ಈಶ್ವರಣ್ಣ ಅಲಿಯಾಸ್ ಮುಳ್ಳಂದಿ ಅಣ್ಣ, ನಿಮ್ಮ ಯೋಗ್ಯತೆಗೆ ಒಬ್ಬ ಜಾತಿಯಿಂದ ನೀನು ಇದು ಮಾಡ್ತೀಯಲ್ಲಯ್ಯ. ಸಿದ್ದರಾಮಯ್ಯ ವಾಪಸ್ ಸೈಟ್ ಕೊಟ್ಟರೆ ಅವರು ಕುರುಬ ಅಂದ್ಬಿಟ್ಟು ಅವ್ರ ಮೇಲೆ ತೊಂದರೆ ಕೊಡಬೇಕು ಅಂತ ಅದನ್ನು ಸುದ್ದಿ ಮಾಡ್ತೀರಾ. ಕುರುಬ ಹಂಗಾರೆ ಒಯ್ಯ ಯಾಕಪ್ಪ ಸೈಟ್ ಕೊಡ್ತು? ನೀನು ದಲಿತ ಅಂದ್ಬಿಟ್ಟು ನೀನು ಏನೇ ಮಾಡಿದ್ರು ಸಹಿಸ್ಕೊಳ್ಳೋ ಅಂಥ ಸಮಾಜ ಅಲ್ಲ ಇದು. ತುಂಬ ಯೋಗ್ಯವಾದ ಸಮಾಜ, ತುಂಬ ನಿಷ್ಕಲ್ಮಶವಾದಂಥ ಸಮಾಜ. ಎಲ್ಲೋ ನಿಮ್ಮಂಥ ಒಂದು 10% ಹುಚ್ಚಗಳು ಇದ್ಬಿಡ್ತವೆ. ಒಬ್ಬ ಜಾತಿಯಿಂದ ಒಬ್ಬ ಮನುಷ್ಯನಿಗೆ ಪ್ರತಿಭಟನೆ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ ಅಂತ ಅಂದರೆ ನೆಟ್ಗಿರಪ್ಪ ನೀನು. ಈ ಸಲ ಚಪ್ಪಲಿ ತೋರಿಸೋರು ಹೆಣ್ಮಕ್ಳು ಮುಂದಿನ ಸಲ ಪೊರಕೆ ಬಡಿತಾರೆ ನೀನು ಹಿಂಗೆ ಆಡ್ತಾಯಿದ್ರೆ. ಇದು ಶತಸಿದ್ಧ, ಬರೆದಿಟ್ಕೋ. ಸ್ನೇಹಿತರೆ, ನಾನು ಇಡೀ ರಾಜ್ಯದ ಜನತೆಗೆ ಕೇಳ್ಕೊಳ್ಳೋದಿಷ್ಟೇ, ನೋಡಿ, ಇವ್ರಿಗೇನಾರ ಬೈದರೆ, ಇವ್ರಿಗೇನಾರ ಇದು ಮಾಡಿದ್ರೆ ನಾವು ತರ್ತಾರೆ, ಜಾತಿನ ತರ್ತಾರೆ. ಈಗಲಾದ್ರೂ ಎಸ್ಪೆಷಲಿ ಒಕ್ಕಲಿಗರು ಮತ್ತು ಲಿಂಗಾಯತರು ಒಂದಾಗ್ರಿ. ನಾನು ಹೇಳೋದು ಕೇಳಿ. ಲೋಕಸಭೆಯಲ್ಲಿ ಓಡಿಸಿದ್ವಲ್ಲ, ಅದೇ ರೀತಿ ಇಲ್ಲಿ ದಾವಣಗೆರೆ ಆ್ಯಂಡ್ ಬಾಗಲಕೋಟೆಯಲ್ಲಿ ಓಡಿಸೋದಕ್ಕೆ ರೆಡಿಯಾಗಿ. ಇವನು ಎಂಥ ಅಯೋಗ್ಯ ಶಾಸಕನ್ರಿ, ಒಂದು ಜಾತಿನ ತರ್ತಾರಲ್ಲ ಇವನು. ಹಂಗಂದರೆ ಸಿದ್ದರಾಮಯ್ಯ ಕುರುಬ ಅಂದ್ಬಿಟ್ಟು 14 ಸೈಟ್ ನಾವು ವಾಪಸ್ ಕೊಟ್ರಪ್ಪ. ಕುರುಬ ಅಂದ್ಬಿಟ್ಟು ನಾವು ಅವ್ರನ್ನೇನು ತನಿಖೆ ಮಾಡಬಾರ್ದು. ತಪ್ಪು ಯಾವ ಜಾತಿಯಿಂದ ಮಾಡಿದ್ರು ಅಷ್ಟೇ, ಯಾವ ಜಾತಿಯವನಾದರೂ ಅಷ್ಟೇ. ಫಸ್ಟು ಮನುಷ್ಯನಾಗಿ ಬದುಕಬೇಕು. DK ಶಿವಕುಮಾರ್ ತಪ್ಪು ಮಾಡಿದ್ದಕ್ಕೆ ಜೈಲಿಗೆ ಹೋಗಿದ್ದ, ಅಥವಾ ಬೆನಿಫಿಟ್ ಆಫ್ ಡೌಟ್ ಇದ್ರ ಮೇಲೆ ಅವನಿಗೆ ಪಾಸಿಟಿವ್ ಆಯಿತು, ಅದು ನೆಗೆಟಿವ್ ಆಗಲಿಲ್ಲ. ಹಂಗನ್ಬಿಟ್ಟು ಅವನು ಒಕ್ಕಲಿಗ ಅಂದ್ಬಿಟ್ಟು ಜೈಲಿಗೆ ಹಾಕಿಲ್ವಾ? ಅಥವಾ ಇನ್ನೊಬ್ಬ ಯಾರೋ SC ST ಅಂದ್ಬಿಟ್ಟು ಪ್ರಿಯಾಂಕಕ್ಕರಿಗೆ ರಾತ್ರೋರಾತ್ರಿ ಸೈಟ್ ಕೊಟ್ಟ, ಏನಕ್ಕೆ ಕೊಟ್ಟ? ಹಂಗನ್ಬಿಟ್ಟು ಅವನು SC ಅಂದ್ಬಿಟ್ಟು ಅವನೇನು ಕೇಳಬಾರ್ದು ಅಂತ ನಾವು ಸಂವಿಧಾನದಲ್ಲಿದೆಯಾ? ನಿನ್ನ ಯೋಗ್ಯತೆಗೆ ಮುಳ್ಳಂದಿಯವನೇ, ನೀನು ಏನು ಅಂತ ಶಾಸಕನಾಗಿದೆಯೋ ಏನೋ. ಫಸ್ಟು ನಿನ್ನ ಕೈಲಿ ಬರೀ ಬುರುಡೆ ಬಿಡ್ತೀಯ ನೀನು. ಕ್ರಷರ್ನ ಬಂದ್ ಮಾಡಿಸ್ತೀನಿ ಅಂದೆ, ಆಗಲಿಲ್ಲ, ಬರೀ ಬುರುಡೆ ಬಿಟ್ಟೆ. ಅದಾದಮೇಲೆ ನಾನು ರೋಡು ಡ್ರೈನು ತರ್ತೀನಿ ಅಂದೆ. ಫೈನಾನ್ಸ್ ಮಿನಿಸ್ಟ್ರು
ಫೈನಾನ್ಸ್ ಸೆಕ್ರೆಟ್ರಿ ನಮ್ಮ ಮಾವ ಅಲ್ಲ ಅಂತ ಹೇಳೋದಕ್ಕೆ ಮುಂಚೆ ತಲೆ ಇರಲಿಲ್ವೇನೋ ಮುಳ್ಳಂದಿ ಪ್ರದೀಪ್ ಈಶ್ವರ. ಅದರಲ್ಲಿ ಬೇರೆ ನೀನು ನಿನ್ನ ಟೀಕೆ ಟಿಪ್ಪಣಿಗಳು ಕುಮಾರಣ್ಣನ ಬಗ್ಗೆ ಇನ್ನೊಬ್ಬರ ಬಗ್ಗೆ ಯಾಸಕ್ಕಿಷ್ಟು ಬೆಂಕಿ ಹಾಕ್ತು. ಅದಾದಮೇಲೆ ಚಿಕ್ಕಬಳ್ಳಾಪುರಕ್ಕೆ ನಾನು ಏನೋ ಕಡ್ದು ಕಟ್ಟೆ ಹಾಕ್ಬಿಡ್ತೀನಿ, ಒಂದೇ ₹1 ಭ್ರಷ್ಟಾಚಾರ ಇರಲ್ಲ, ಅದು ಇದು ಅಂದೆ. ನಿನ್ನ ಯೋಗ್ಯತೆಗೆ ಯಾವುದೂ ಗೆಲ್ಲಕ್ಕಾಗಲಿಲ್ಲ, ನಗರಸಭೆ ಗೆಲ್ಲಕ್ಕಾಗಲಿಲ್ಲ, ಆಮೇಲೆ ಚೀಮುಲ್ ಗೆಲ್ಲಕ್ಕಾಗಲಿಲ್ಲ, ಆಮೇಲೆ ಇದು APMC ಗೆಲ್ಲಕ್ಕಾಗಲಿಲ್ಲ. ಸುಮ್ಮನೆ ಬುರ್ಡೆ ಬಿಟ್ಕೊಂಡು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಗುಂಡಾಡಿ ಗುಂಡ. ನಾನು ಯಾರಪ್ಪ ಅಂತ ಅಂದರೆ ಹುಚ್ಚ ಶಾಸಕ ಪ್ರದೀಪ್ ಈಶ್ವರ ಅಂತ ಓಡಾಡ್ಕೊಂಡೋ ಪರಿಸ್ಥಿತಿ ಬಂದಿದೆ. ಇದೆಲ್ಲ ಬೇಕಿತ್ತೇನಪ್ಪ ಪ್ರದೀಪ್ ಈಶ್ವರ? ನಿನ್ನ ಯೋಗ್ಯತೆಗೆ ಫಸ್ಟು ನೀನು ಡೆವಲಪ್ಮೆಂಟ್ ಮಾಡು, ಆಮೇಲೆ ಮಿಕ್ಕಿದ್ದನ್ನು ಮಾಡು. ಜಾತಿನ ಯಾಕಯ್ಯ ತರ್ತೀಯ? ಜಾತಿ ಯಾವುದಾದ್ರೇನು ಫಸ್ಟು ಮಾನವೀಯ ಮೌಲ್ಯಗಳಿಗೆ ಬದುಕೋದನ್ನು ಕಲೀರಯ್ಯ. ನಿಮ್ಮ ಯೋಗ್ಯತೆಗೆ ಇಷ್ಟು ಬೆಂಕಿ ಯಾಕ? ನಿನ್ನ ಮುಂದಿನ ಸಲ ಬಾ, ನಿನಗೆ ಜನ ಪೊರಕೆ ಎಲ್ಲ ಠೇವಣಿ ಇಲ್ಲದಂಗೆ ಕಳಿಸ್ತಾರೆ ಅಂತ ಹೇಳ್ತಾ ಸ್ನೇಹಿತರೆ, ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.